ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡುತ್ತಿರುವ ಸಾಂಬಾರು ಬಾಂಗಡೆ ಮೀನು ಸಾಂಬಾರು ಮಾಡ್ತಿದ್ದೇನೆ. ಮಾಡಿಕೊಳ್ಳಿ, ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಫಸ್ಟಿಗೆ ಬಾಂಗಡೆ ಮೀನನ್ನು ನೀಟಾಗಿ ತೊಳೆದುಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಉಪ್ಪಾಕಿ ತೊಳೆದುಕೊಳ್ಳಿ. ನಾನು ಉಪ್ಪಾಕಿ ತೊಳೆದುಕೊಳ್ತಾಯಿದ್ದೀನಿ, ನೀವು ಉಪ್ಪಾಕಿ ತೊಳೆದುಕೊಳ್ಳಿ. ಹೊರಗಿರೋ ಕೊಳೆ ಎಲ್ಲ ಜಿಡ್ಡೆಲ್ಲ ಹೋಗುತ್ತೆ. 1 kg ಫಿಶ್, ಹುಣಸೆಹಣ್ಣು, ಒಗ್ಗರಣೆ, ಕರಿಬೇವಿನ ಸೊಪ್ಪು. ಬೇಕಾಗುವ ಸಾಮಗ್ರಿಗಳು ಒಂದ್ಸಲ ನೋಡ್ಕೊಳ್ಳಿ. ಬೆಳ್ಳುಳ್ಳಿ, ಕೊಬ್ಬರಿ, ಅಚ್ಚ ಖಾರದ ಪುಡಿ, ಧನಿಯಾ ಪೌಡ್ರ್, ಈರುಳ್ಳಿ, ಟೊಮೊಟೊ, ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಕ್ಕೊಳ್ಳಿ. ಕೊಬ್ಬರಿ, ಅಚ್ಚ ಖಾರದ ಪುಡಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಚೆಂದಾಗಿ ನುಣ್ಣಗೆ ರುಬ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ, ರುಬ್ಕೊಳ್ಳಿ ನುಣ್ಣಗೆ. ಫ್ರೆಂಡ್ಸ್, ರುಬ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಫ್ರೈಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಒಗ್ಗರಣೆ ಆದಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ರುಬ್ಬಿದ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡಿ ಹುಣಸೆ ರಸ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹುಣಸೆ ರಸ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿಯನ್ನು ತಗೊಳ್ರಿ. ನಾನು ತೊಗೊಂಡಿದ್ದೀನಿ ಹುಣಸೆ ರಸ. ಸ್ವಲ್ಪ ಹುಳಿ ಜಾಸ್ತಿ ತಿಂತಾರೆ, ಹಾಗಾಗಿ ಸ್ವಲ್ಪ ಹುಳಿನ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹುಣಸೆ ರಸ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅದ್ರ ಮೇಲೆ. ನೋಡಿ, ಈ ಥರ ಬರಬೇಕು. ನೀರು ಹಾಕಿ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಉಪ್ಪು ಹಾಕ್ತಾಯಿದ್ದೀನಿ. ಮುಚ್ಚಿದ್ದೀನಿ. ಕುದೀತಾ ಇದೆ. ಕುದ್ಮೇಲೆ ಕುದಿ ಬಂದಿದೆ. ಇವಾಗ ಮೀನು ಹಾಕ್ತಾಯಿದ್ದೀನಿ. ಮೀನು ಹಾಕಿ ನಾನು 1 kg ಮೀನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡಿ. ಚೆನ್ನಾಗಿರುತ್ತೆ. ಒಂದು ಸಲ ಮುದ್ದೆಗೆ, ಅನ್ನಕ್ಕೆ ಟ್ರೈ ಮಾಡಿ ಬಾಂಗಡೆ ಮೀನು ಸಾರು. ಕುದಿ ಆಗ್ತಾಯಿದೆ. ಕುದಿ ಬಂದಿದೆ ನೋಡಿ, ಈ ಥರ ಬೆಂದಿದೆ. ಮೀನೆಲ್ಲ ಚೆನ್ನಾಗಿ ಆಗಿದೆ ನೋಡಿ. ಈ ಥರ ನಾನೊಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.